ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರ ಬಂಧನವನ್ನು ಖಂಡಿಸಿ ಒಂದು ಕಡೆ ಬಿಜೆಪಿಗರು ಪ್ರೊಟೆಸ್ಟ್ ಮಾಡಿದರೆ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಹೇಳಿಕೆ ಕೊಟ್ಟಂತಹ ವಿಚಾರಕ್ಕೆ ಕಾಂಗ್ರೆಸ್ಸಿಗರು ಪ್ರೊಟೆಸ್ಟ್ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಪ್ರೊಟೆಸ್ಟ್ ಹೇಗಿತ್ತು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ಚಿಕ್ಕಮಗಳೂರು ಬೆಂಕಿ ಹಚ್ಚಿ ಬಿಜೆಪಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಟಿ ರವಿ ಅವರ ಬಿಡುಗಡೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಪ್ರತಿಭಟನೆ ಇದು. ಇವತ್ತು ಚಿಕ್ಕಮಗಳೂರು ನಗರವನ್ನು ಬಂದ್ ಮಾಡಿ ನೋಡಿ, ಮತ್ತೊಂದು ಕಡೆ ಸ್ಕೂಟಿಗೂ ಕೂಡ ಅವರು ಬೆಂಕಿಯನ್ನು ಹಾಕಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರ ಬೇಲರ್ಜಿ ವಿಚಾರಣೆಗೆ ಬರುತ್ತೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಪೀಠದಲ್ಲಿ ವಿಚಾರಣೆ. ಸಿಟಿ ರವಿ ಪರ ವಾದವನ್ನು ಮಂಡಿಸಲಿದ್ದಾರೆ ಅಶೋಕ್ ಹಾರನಹಳ್ಳಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ವಾದವನ್ನು ಮಂಡಿಸಲಿದ್ದಾರೆ ಶ್ಯಾಮ್ ಸುಂದರ್. ಕೋರ್ಟ್ಗೆ ಸಚಿವೆ ಲಕ್ಷ್ಮೀ ಸಹೋದರ ಚನ್ನರಾಜ ಹಟ್ಟಿಹೊಳಿ ಹಾಜರಾಗಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಸಿಟಿ ರವಿ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಈಗಾಗಲೇ ಬೆಳಗಾವಿ ಕೋರ್ಟ್ನಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಆಗಿರುವಂತಹದ್ದು. 3ವರೆಗೆ ವಿಚಾರಣೆ ನಡೆಸುವುದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ಕೆಲವೇ ಕ್ಷಣಗಳು ಬಾಕಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾ ಇದ್ದ ಹಾಗೆ ವಾದ ಪ್ರತಿವಾದ ಆರಂಭ ಆಗುತ್ತೆ. ಸಿಟಿ ರವಿ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನು ಮಂಡಿಸ್ತಾರೆ. ಯಾಕಾಗಿ ಸಿಟಿ ರವಿ ಅವರಿಗೆ ಜಾಮೀನನ್ನು ಕೊಡಬೇಕು ಅಂಥೇಳಿ, ಯಾಕಾಗಿ ಸಿಟಿ ರವಿ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದವನ್ನು ಮಂಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ಕೋರ್ಟ್ಗೆ ಲಕ್ಷ್ಮಿ ಅವರ ಸಹೋದರ ಚನ್ನರಾಜ ಹಟ್ಟಿಹೊಳಿ ಅವರ ಆಗಮನ ಕೂಡ ಆಗಿರುವಂತಹದ್ದು. ಹಿರೇಬಾಗೇವಾಡಿಯಲ್ಲಿ FIR ದಾಖಲಾಗಿತ್ತು. BNS ಸೆಕ್ಷನ್ 75, 79 ಅಡಿಯಲ್ಲಿ FIR ದಾಖಲಾಗಿದೆ. ನಾನ್ ಬೇಲೆಬಲ್ ಕೇಸನ್ನು ಹಾಕಲಾಗಿದೆ. ಈಗ ಸಿಟಿ ರವಿ ಅವರಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಂದು ಕಡೆ ಸಿಟಿ ರವಿ ಅವರು ಬೆಳಗಾವಿಯಿಂದ ಈಗ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ. ಪೊಲೀಸರು ಅವರನ್ನು ಕರೆತರ್ತಾ ಇರುವಂಥದ್ದು. ಕೆಲವು ಕ್ಷಣಗಳಲ್ಲಿ ಸಿಟಿ ರವಿ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಕೋರ್ಟ್ನ ಆದೇಶ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್ ಅವರು ವಾದವನ್ನು ಮಂಡಿಸ್ತಾರೆ. ಈಗಾಗಲೇ ಅವರು ಕೂಡ ಕೋರ್ಟ್ಗೆ ಆಗಮಿಸಿರುವಂತಹದ್ದು. ಮತ್ತೊಂದು ಕಡೆ ಸಿಟಿ ರವಿ ಪರವಾಗಿ ಅಶೋಕ್ ಹಾರನಹಳ್ಳಿ ವಾದವನ್ನು ಮಂಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.